Hello everyone, welcome to my channel Siri Natural Fitness. ಗೈಸ್, ಅತಿ ಬೇಗ ತೂಕ ಕಡಿಮೆ ಮಾಡ್ಕೊಳ್ಬೇಕು ಅಂತ ಇಷ್ಟಪಡೋರು ಮತ್ತೆ ವೆಯ್ಟ್ ಮೇಂಟೈನ್ ಮಾಡಬೇಕು, ಜಾಸ್ತಿ ಆಗಬಾರ್ದು, ವೆಯ್ಟು ಇರಷ್ಟೇ ಐಡಿಯಲ್ ವೆಯ್ಟ್ ಇರಬೇಕು ಅಂತ ಅನ್ಕೊಳ್ಳೋರು ಈ 3 ಟಿಪ್ಸ್ನ ನೀವು ಫಾಲೋ ಮಾಡಿದ್ರೆ ಸಾಕು. ವೆಯ್ಟ್ ಜಾಸ್ತಿ ಕೂಡ ಆಗಲ್ಲ, ಹಾಗೆ ನೀವು ಹೆಲ್ತಿಯಾಗಿ ಕೂಡ ಇರ್ತೀರಾ. ಸೈಡ್ ಎಫೆಕ್ಟ್ಸ್ ಕೂಡ ಏನೂ ಇರೋದಿಲ್ಲ ನಿಮಗೆ. ಸೊ ಈ 3 ಏನು ನಿಮ್ಮ ಡಯಟ್ ಅಲ್ಲಿ ಅಳವಡಿಸ್ಕೊಳ್ಬೇಕು ಅಂತ ಹೇಳಿದ್ರೆ, ಸೊ ಮೊದಲಿಗೆ ನೀವು ಕಾಫಿ ಅದನ್ನ ನೀವು ಯೂಸ್ ಮಾಡಬೇಕಾಗತ್ತೆ. ಅದನ್ನ ನಿಮ್ ಎವ್ರಿ ಡೇ ರೊಟೀನಲ್ಲಿ ಯೂಸ್ ಮಾಡ್ತಾ ಇದ್ರೆ ಅದೇನಾಗುತ್ತೆ, ಕಾಫಿನಲ್ಲಿರೋ ಕೆಫಿನೋ ಅಂಶ ವೆಯ್ಟ್ ನ ಜಾಸ್ತಿ ಆಗದೆ ಇರೋ ತರ ತಡೆಯುತ್ತೆ. ಅದು ಮೊದಲನೇದು. ಸೊ ಅದಾದ್ಮೇಲೆ ಲೋ ಕ್ಯಾಲೋರೀಸ್ ಇರೋ ಸೌತೆಕಾಯಿ ಆಗಿರ್ಬೋದು ಅಥವಾ ವಾಟರ್ ಮಿಲನ್, ಕಲ್ಲಂಗಡಿ, ಈ ತರ ಐಟಮ್ನ ಕೂಡ ತಗೊಳ್ಬೇಕಾಗತ್ತೆ. ಅದು ಎವ್ರಿ ಡೇ ಅದನ್ನ ತಗೊಳ್ತಾ ಇದ್ರೂ ಕೂಡ ವೆಯ್ಟು ಜಾಸ್ತಿ ಆಗಲ್ಲ. ಸೊ ಫ್ಯಾಟ್ ರೆಡ್ಯೂಸಿಂಗ್ ಮಾಡೋದ್ರಲ್ಲಿ ತುಂಬಾ ಹೆಲ್ಪ್ ಮಾಡುತ್ತೆ. ಮೂರನೇದು ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್. ಅಂದ್ರೆ ನೀವು ಓಟ್ಸ್ ಇರ್ಬೋದು, ವೀಟಲ್ಲಿ ಬರುವಂತ ಯಾವುದೇ ಪದಾರ್ಥ ಇರ್ಬೋದು, ಇದನ್ನ ದಿನನಿತ್ಯ ಏನ್ ತಿಂತೀರಾ ಅದರಲ್ಲಿ ಇದು ಕೂಡ ಮಿಕ್ಸ್ ಆಗಿ ಇರಬೇಕಾಗತ್ತೆ. ಇಷ್ಟು ಇದೆ ಅಂತ ಹೇಳಿದ್ರೆ ನಿಮ್ಗೆ ವೆಯ್ಟ್ ಜಾಸ್ತಿ ಆಗಲ್ಲ, ಜೊತೆಗೆ ವೆಯ್ಟ್ ಮೇಂಟೈನ್ ಆಗುತ್ತೆ, ಫಾಸ್ಟ್ ವೆಯ್ಟ್ ರೆಡ್ಯೂಸಿಂಗ್ ಕೂಡ ಇರುತ್ತೆ. ಅದು ಡಯಟ್ ಮಾಡಬೇಕಾದ್ರೆ ಮಾಡಿದ್ರೆ. ಸೊ ಯೂಶಲಿ ನೀವು ಮೇಂಟೈನ್ ಮಾಡಬೇಕು ಅಂತ ಅನ್ಕೊಂಡು ಮಾಡ್ತಾ ಇದ್ದೀರಾ ಅಂದ್ರೂ ಕೂಡ ತುಂಬಾನೇ ಒಳ್ಳೇದಿರುತ್ತೆ, ವೆಯ್ಟ್ ಜಾಸ್ತಿ ಆಗೋದಿಲ್ಲ. ಸೊ ಫ್ರೆಂಡ್ಸ್, ನೀವು ಈ ವಿಡಿಯೋನ ಮೊದಲನೇ ಸಾರಿ ನೋಡ್ತಾ ಇದ್ದೀರಾ ಅಂದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಕಾಣ್ತಾ ಇರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ಆಲ್ ಆಪ್ಷನ್ಸ್ ಕ್ಲಿಕ್ ಮಾಡಿ. ಓಕೆ ಫ್ರೆಂಡ್ಸ್, ನಾನು ಇವತ್ತು ನಂದು ಒಂದು ಕ್ಲೈಂಟ್ ರಿಸಲ್ಟ್ ನ ನಿಮ್ಗೆ ಕೇಳಿಸ್ತಾ ಇದ್ದೀನಿ. ಸೊ ಇವರು ಏನೇನೆಲ್ಲ ಲಾಭಗಳನ್ನ ಪಡ್ಕೊಂಡಿದ್ದಾರೆ ನಮ್ ಡಯಟ್ ತಗೊಂಡು ಅಂತ ಕೇಳ್ಕೊಂಡ್ ಬರೋಣ. ಹೆಲೋ ಹಲೋ, ಹಾಯ್ ಶಶಿ ಅವರೇ, ಹೇಗಿದ್ದೀರಾ? ಚೆನ್ನಾಗಿದೆ ಮೇಡಮ್, ನೀವ್ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ನೀವು ನಮ್ಮ ಡಯಟ್ ಪ್ಲಾನ್ ತಗೊಂಡಿದ್ರಿ ಅಲ್ವಾ, ಕಂಪ್ಲೀಟ್ ಆಯ್ತಾ ನಿಮ್ದು? ಹಾ, ಕಂಪ್ಲೀಟ್ ಆಯ್ತು. ಓಕೆ, 1 ಮಂತ್ ಕಂಪ್ಲೀಟ್ ಆಗಿದ್ಯಾ? ಹೌದು ಹೌದು. ಓಕೆ, ಎಷ್ಟು ಕೆಜಿ ವೇಟ್ ರೆಡ್ಯೂಸಿಂಗ್ ಆಗಿದೆ? 8.5 kg ರೆಡ್ಯೂಸ್ ಆಗಿದೆ. ಓಕೆ, ಹೇಗೆ ಅನ್ನಿಸ್ತಾ ಇದೆ ನಿಮ್ಗೆ 8.5 kg ಕಡಿಮೆ ಮಾಡ್ಕೊಂಡು? ಚೆನ್ನಾಗಿ ಅನಿಸ್ತಿದೆ. ಆಕ್ಚುಲಿ ತುಂಬಾನೇ ಸರ್ಪ್ರೈಸಿಂಗ್ ಇದೆ. ಓಕೆ. ಯಾಕಂದ್ರೆ ಒಳ್ಳೆ ರಿಸಲ್ಟ್ ಇದೆ, ವಿತೌಟ್ ಎನಿ ಅದರ್ ಸಪ್ಲಿಮೆಂಟ್. ಓಕೆ. ತಿಂಡಿ ತಿನ್ಕೊಂಡು ಅದರಲ್ಲೇನೆ ಕರೆಕ್ಟ್ ಟೈಮ್ ಟು ಟೈಮ್ ಊಟ ಮಾಡ್ಕೊಂಡು ಏನೇನ್ ಬೇಕೋ ಅದೇ ತಿನ್ಕೊಂಡು ಸ್ವಲ್ಪ ಅದೇ ವರ್ಕೌಟ್ ಗಿಟ್ ಮಾಡ್ಕೊಂಡು 8 kgs ಕಡಿಮೆ ಆಗಿದೆ. ಒಂಥರ ಸರ್ಪ್ರೈಸಿಂಗ್ ಇದೆ, ತುಂಬಾನೇ ಚೆನ್ನಾಗಿ. ಓಕೆ, ನಿಮ್ಗೆ ನಂಬಿಕೆ ಇತ್ತಾ ತಗೊಳಕ್ ಮುಂಚೆ ಡಯಟ್ ನ ಇದು ವೆಯ್ಟ್ ಲಾಸ್ ಆಗತ್ತೆ ಅಂತ? ಆಕ್ಚುಲಿ ನಂಬಿಕೆ ಇರಲಿಲ್ಲ, ಏನೋ ಚೆನ್ನಾಗಿ ವರ್ಕೌಟ್ ಆಯ್ತು. ಗುಡ್ ರಿಸಲ್ಟ್ ಸಿಕ್ಕಿದೆ ನಿಮ್ಗೆ. ಹಾ, ಸಿಕ್ಕಿದೆ. ಸೊ ಹೆಲ್ತ್ ಅಲ್ಲಿ ಏನಾದ್ರೂ ಇಶ್ಯೂಸ್ ಇದ್ದು ಅದೇನಾದ್ರೂ ಕರೆಕ್ಟ್ ಆಗಿರೋದು ಇದೆಯಾ ನಿಮ್ಗೆ? ಏನಿಲ್ಲ, ಅದೇ ಸ್ವಲ್ಪ ವೇಟ್ ಜಾಸ್ತಿ ಇದ್ಬಿಟ್ಟು ನನಗೆ ಸ್ವಲ್ಪ ಏನಾಗ್ತಿತ್ತು ಅಂದ್ರೆ ಸ್ವಲ್ಪ ಸ್ಟ್ರೆಸ್, ತಲೆನೋವು ಬರೋದು, ನೆಗಡಿ, ಓಕೆ. ಅವೆಲ್ಲ ಇತ್ತು. ಈಗ ಅದೇನು ಇಲ್ಲ. ಈಗ ವೇಟ್ ಕಡಿಮೆ ಆಯ್ತಲ್ಲ, ಸ್ವಲ್ಪ ಹೊಟ್ಟೆ ಹಸು ತುಂಬಾ ಚೆನ್ನಾಗ್ ಆಗ್ತಿದೆ, ಬಟ್ ವೇಟು ರೆಡ್ಯೂಸ್ ಆಗ್ತಾ ಇದೆ. ಓಕೆ, ಸೊ ಆರಾಮಾಗಿ ತಿನ್ಕೊಂಡು ವೇಟ್ ರೆಡ್ಯೂಸಿಂಗ್ ಮಾಡಿದ್ದೀರಾ? ವೇಟ್ ಕಡಿಮೆ ಆಗಿ ನಮ್ಗೆ ಏನು ಅದೇ ಸಣ್ಣ ಪುಟ್ಟ ತಲೆನೋವು, ನೆಗಡಿ, ಅವೆಲ್ಲ ಸ್ಟ್ರೆಸ್ ರಿಲೇಟೆಡ್ ಸ್ವಲ್ಪ ಕಡಿಮೆ ಆಗಿದೆ. ಅದು ಮುಂಚೆಯಿಂದ ಪ್ರಾಬ್ಲಮ್ ಇತ್ತಾ ನಿಮ್ಗೆ? ಹಾ ಹೌದು, ಸ್ವಲ್ಪ ಅದೇ ಹೇಳ್ತಾ ಇದ್ರು. ಸ್ವಲ್ಪ BMI ಎಲ್ಲ ಜಾಸ್ತಿ ಇತ್ತಲ್ಲ, BMI ಜಾಸ್ತಿ ಇದ್ದಿದ್ರೆ ಸ್ವಲ್ಪ ಅದು ನಮ್ಗೆ ತೊಂದ್ರೆ ಆಗ್ತಾ ಇತ್ತು. ಈಗ ವೇಟ್ ಎಲ್ಲ ಚೆನ್ನಾಗಿ ರೆಡ್ಯೂಸ್ ಆಗಿದೆ, ಆಕ್ಟಿವ್ ಆಗಿದ್ದೀವಿ. ತುಂಬಾ ಚೆನ್ನಾಗಿದೆ ಇವಾಗ. ಓಕೆ, ಸುಸ್ತು ಅಂತ ಹೇಳ್ತಾ ಇದ್ರಿ ಅಲ್ವಾ, ಅದೆಲ್ಲ ಕಡಿಮೆ ಆಗಿದ್ಯಾ ನಿಮ್ಗೆ? ಹಾ ಹಾ ಹಾ, ಹೌದೌದು. ಓಕೆಪಾ, ಓಕೆ. ಸೊ ನಮ್ಮ ಚಾನೆಲ್ ಫಾಲೋ ಮಾಡೋ ವ್ಯೂವರ್ಸ್ಗೆ ಏನಾದ್ರು ಹೇಳ್ಬೇಕಂದ್ರೆ ಏನ್ ಹೇಳ್ಲಿಕ್ಕೆ ಇಷ್ಟಪಡ್ತೀರಾ? ಒನ್ ಆಫ್ ದಿ ಚೀಪ್ ಅಂಡ್ ಬೆಸ್ಟ್ ಪ್ಲಾನ್ ಅಂತ ಹೇಳ್ಬೋದು, ಅನ್ಬೋದು. ಗುಡ್ ರಿಸಲ್ಟ್ ಇದೆ, ಯಾರು ಬೇಕಾದ್ರೂ ತಗೋಬಹುದು, ತುಂಬಾ ಚೆನ್ನಾಗಿದೆ. ಸೊ ನೀವ್ ಇದಕ್ ಮುಂಚೆ ಏನಾದ್ರು ಟ್ರೈ ಮಾಡಿದ್ರಾ ವೇಟ್ ಲಾಸ್ ಮಾಡ್ಲಿಕ್ಕೆ? ಏನೇನೋ ಟ್ರೈ ಮಾಡ್ತಿದ್ವಿ, ಏನೋ ಓಕೆ ಓಕೆ ಅನಿಸ್ತಿತ್ತು, ಬಟ್ ಇಷ್ಟೊಂದು ಸರ್ಪ್ರೈಸಿಂಗ್ ರಿಸಲ್ಟ್ ಯಾವ್ದು ಏನ್ ಕೊಡ್ತಾ ಇರ್ಲಿಲ್ಲ. ಇದೊಂಥರ ಒಳ್ಳೆ ಸರ್ಪ್ರೈಸಿಂಗ್ ರಿಸಲ್ಟ್ ಇದೆ. ಓಕೆಪಾ, ಓಕೆ. ಸ್ಯಾಟಿಸ್ಫೈಡ್ ಆಗಿದ್ದೀರಾ ಅಲ್ವಾ ನೀವು ನಮ್ ಡಯಟ್ ಪ್ಲಾನ್ ಇಂದ? ಸ್ಯಾಟಿಸ್ಫೈಡ್ ಆಗಿದೆ.
ಸೊ ಇವರು ಹೇಳ್ತಾ ಇದ್ದಾರೆ ಅಮೇಝಿಂಗ್ ರಿಸಲ್ಟ್ ಅಂಡ್ ಸರ್ಪ್ರೈಸಿಂಗ್ ರಿಸಲ್ಟ್ ಅಂತ ಹೇಳಿ. ಏನೇ ಟ್ರೈ ಮಾಡಿದ್ರು ಕೂಡ ವೆಯ್ಟ್ ಲಾಸ್ ಆಗಿರಲ್ಲ. ಸೊ ನಮ್ಮ ಡಯಟ್ ಪ್ಲಾನ್ ಅಲ್ಲಿ ಒಂದೇ ತಿಂಗಳಿಗೆ 8.5 kg ಅಷ್ಟು ತೂಕ ಕಡಿಮೆ ಮಾಡ್ಕೊಂಡಿರೋದು ಅವರಿಗೆ ತುಂಬಾನೇ ಖುಷಿಯಾಗಿದೆ. ಸೊ ನೀವು ಕೂಡ ಅದೇ ತರನೇ ರಿಸಲ್ಟ್ ಪಡ್ಕೊಳ್ಬೇಕಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಕಂಪ್ಲೀಟ್ ಇನ್ಫಾರ್ಮೇಶನ್ ನಿಮಗೆ ಸಿಗುತ್ತೆ. ಓಕೆ ಫ್ರೆಂಡ್ಸ್, ಇದರ ಜೊತೆನಲ್ಲಿ ನಾನು ಒಂದು ಟಿಪ್ಸ್ ಹೇಳ್ತಾ ಇದ್ದೀನಿ. ಇದು ಆರೋಗ್ಯಕ್ಕೆ, ಡಯಾಬಿಟಿಸ್ ಇರೋರ್ಗೆ ವೆಯ್ಟ್ ಲಾಸ್ ಆಗಲ್ಲ ಅಂತ ಯಾರೆಲ್ಲ ಹೇಳ್ತಾ ಇರ್ತೀರಾ ಅವ್ರಿಗೆಲ್ಲ ತುಂಬಾನೇ ಗುಡ್ ರಿಸಲ್ಟ್ ಕೊಡುತ್ತೆ. ಅಷ್ಟು ಅಮೇಝಿಂಗ್ ಆಗಿ ವರ್ಕ್ ಆಗತ್ತೆ ಇದು. ದೇಹದಲ್ಲಿ ಇದನ್ನ ಎವ್ರಿ ಡೇ ಕುಡಿತಾ ಇದೀವಿ ಅಂತ ಹೇಳಿದಾಗ ಏನಾಗತ್ತೆ, ಬ್ಯಾಡ್ ಕೊಲೆಸ್ಟ್ರಾಲ್ ಅನ್ನೋದು ಏನಿರುತ್ತೆ ಅಂದ್ರೆ ಹಾರ್ಟ್ ಅಲ್ಲಿ ಇರಬಹುದು ಅಥವಾ ಟೈಸ್ ಅಲ್ಲಿ ಎಕ್ಸ್ಟ್ರಾ ಫ್ಯಾಟ್, ಬೊಜ್ಜು ಅನ್ನೋದು ಎಲ್ಲಿ ಇರುತ್ತೆ, ಸೊಂಟದಲ್ಲಿ, ಹೊಟ್ಟೆನಲ್ಲಿ, ಸೊ ಎಲ್ಲಾ ಕಡೆನೂ ಸ್ಟೋರ್ ಆಗಿರುತ್ತೆ. ಅದನ್ನ ಕರಗಿಸ್ಲಿಕ್ಕೆ ಈ ವೆಯ್ಟ್ ಲಾಸ್ ಡ್ರಿಂಕು ತುಂಬಾನೇ ಹೆಲ್ಪ್ ಮಾಡುತ್ತೆ. ಅದೇನಂತ ನೋಡ್ಕೊಂಡ್ ಬರೋಣ. ಇದಕ್ಕೆ ಬೇಕಾಗಿರೋದು ಮೆಂತ್ಯ ಕಾಳು. ಸೊ ಅದಾದ್ಮೇಲೆ ಇದಕ್ಕೆ ಒಂದು ಚೂರು ಚಕ್ಕೆ ಬೇಕಾಗತ್ತೆ. ಸೊ ಅದಾದ್ಮೇಲೆ ಶುಂಠಿ. ಇಷ್ಟಿದ್ರೆ ಸಾಕು, ಈ ಡ್ರಿಂಕ್ ರೆಡಿ ಆಗುತ್ತೆ. ಇದು ಯಾವ ತರ ವರ್ಕ್ ಆಗುತ್ತೆ ಅಂತ ನೋಡೋಣ. ಇದು ಹೇಗೆ ಮಾಡೋದು ಅಂತ ಹೇಳಿದ್ರೆ, ಮೊದಲಿಗೆ ಇದು ನೈಟ್ ಅಲ್ಲಿ ನೆನ್ಸಿಟ್ಟಿರ್ಬೇಕಾಗತ್ತೆ. 1 ಸ್ಪೂನ್ ನಾನಿಲ್ಲಿ ತಗೊಂಡು ನೆನ್ಸಿಟ್ಟಿದ್ದೆ ನೈಟು. ಸೊ ಇದನ್ನ ಚೆನ್ನಾಗಿ ಬೇಯಿಸಬೇಕು. ಅಂದ್ರೆ ಇದನ್ನ ಖಾಲಿ ಹೊಟ್ಟೆನಲ್ಲಿ ಕುಡಿಬೇಕಾಗತ್ತೆ ಮಾರ್ನಿಂಗು. ಅದರಿಂದ ಇದನ್ನ ಚೆನ್ನಾಗಿ ಬೆಳಿಗ್ಗೆ ಕುದಿಸ್ಬೇಕಾಗತ್ತೆ. ಕುದಿಸ್ಬೇಕಾದ್ರೆ ಸೊ ಇದು ನಾನು ಕುಡಿಯೋ ನೀರೇ ತಗೊಂಡ್ಬಿಟ್ಟು ಸೊ ನೆನ್ಸಿಟ್ಟಿದ್ದೆ. ಡೈರೆಕ್ಟ್ ಆಗಿ ನಾನು ಬಾಯ್ಲ್ ಮಾಡಕ್ ಇಟ್ಟಿದ್ದೀನಿ. ಸೊ ಕಡಿಮೆ ಉರಿನಲ್ಲಿ ಬೇಯಿಸ್ತಾ ಇದ್ದೀನಿ. ಹಾಗೆ ಇದಕ್ಕೆ ಬೇಯಬೇಕಾದ್ರೆ ಒಂಚೂರು ಚಕ್ಕೆ ಹಾಕ್ತಾ ಇದ್ದೀನಿ. ಅದಾದ್ಮೇಲೆ ಇದಕ್ಕೆ ಶುಂಠಿ ಸ್ವಲ್ಪ ಹಾಕ್ತಾ ಇದ್ದೀನಿ. ಎಷ್ಟು ಹಾಕಿ ಚೆನ್ನಾಗಿ ಕುದಿಸ್ಬೇಕಾಗತ್ತೆ. ಅದಾದ್ಮೇಲೆ ಇಳಿಸ್ಕೊಳ್ಳೋಣ. ಮೆಂತ್ಯ ಕಾಳಲ್ಲಿ ಪೌಷ್ಟಿಕಾಂಶಗಳು ಮತ್ತೆ ಕ್ಯಾಲೋರೀಸು, ಕಾರ್ಬೋಹೈಡ್ರೇಟ್ಸು, ಫೈಬರು, ಪ್ರೋಟೀನ್ ಇಷ್ಟು ಕೂಡ ಇರುತ್ತೆ. ಇದರಿಂದ ಏನಾಗುತ್ತೆ ಅಂದರೆ ನಮ್ಮ ದೇಹಕ್ಕೆ ಬೇಕಾಗಿರೋ ಎಲ್ಲ ಗುಣಗಳು ಅಂದರೆ ಒಳ್ಳೆಯದು ಎಲ್ಲ ಸಿಗುತ್ತೆ. ತೂಕ ಇಳಿಸ್ಕೊಳ್ಳೋರ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಡಯಾಬಿಟೀಸ್ಗೂ ಕೂಡ ತುಂಬಾ ಒಳ್ಳೆಯದು. ಜೀರ್ಣಕ್ರಿಯೆಗೂ ಕೂಡ ತುಂಬಾ ಒಳ್ಳೆಯದು. ಜೊತೆಗೆ ಮಕ್ಕಳಿಗೆ ಹಾಲು ಕುಣಿಸೋ ಹೆಂಗಸರು ಕೂಡ ಇದನ್ನ ಯೂಸ್ ಮಾಡ್ಬೋದು. ತುಂಬಾ ಒಳ್ಳೆಯದಿರುತ್ತೆ. ಸೋಸ್ಕೊಳ್ಳೋಣ. ಲಾಸ್ಟ್ ಅಲ್ಲಿ ಇದಕ್ಕೆ 1 ಸ್ಪೂನ್ ಆಗಷ್ಟು ಲೆಮನ್ ಇಂಟ್ಕೊಳ್ಬೇಕಂದ್ರೆ ನಿಂಬೆಹಣ್ಣಿನ ರಸ ಹಾಕೊಳ್ಬೇಕಾಗತ್ತೆ. ಚೆನ್ನಾಗಿರುತ್ತೆ. ಅಂತ ಏನು ಕಹಿ ಅಂತ ಫೀಲ್ ಆಗೋದಿಲ್ಲ. ಬಟ್ ತಿನ್ಬಹುದು. ಇದು ಮಿಕ್ಕಿರೋ ಕಾಳುಗಳನ್ನ ಹಾಗೇನೆ ಅಗದ್ಬಿಟ್ಟು ಕೂಡ ತಿನ್ಬಹುದು. ಸೊ ಏನು ಪ್ರಾಬ್ಲಮ್ ಆಗೋದಿಲ್ಲ. ಬಟ್ ಇದನ್ನ ನೀವು ರೆಗ್ಯುಲರ್ ಆಗಿ 1 ವಾರ 15 ದಿನ ಮಾಡಿದೀರಾ ಅಂದ್ರೆ ಗುಡ್ ರಿಸಲ್ಟ್ ನಿಮ್ಗೆ ಗೊತ್ತಾಗುತ್ತೆ. ಸೊ ಅಷ್ಟು ಗುಡ್ ರಿಸಲ್ಟ್ ಇರುತ್ತೆ ಇದರಲ್ಲಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗ್ತಾ ಇದೆ ಅಂದ್ರೆ ವಿಡಿಯೋಗೆ ತಪ್ಪದೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನಾನು ಇನ್ನೊಂದು ನೆಕ್ಸ್ಟ್ ಒಳ್ಳೆ ವಿಡಿಯೋನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು. ಹ್ಯಾವ್ ಎ ನೈಸ್ ಡೇ.